ಜೊತೆಗೆ ಯಾವಾಗಲೂ ನಮ್ಮ ಊರ ಕಡೆ ಬಂತು ಅಂತಂದ್ರೆ ಹನುಮಂತಪ್ಪನ ಮಗಳು ಕರೀರಿ ತೊಡೆ ಮೇಲೆ ಕುಂಡ್ರು ತೊಂಡು ಮಾತಾಡೋರು. ಬಟ್ ಇವತ್ತು ನೋಡಿದ್ರೆ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು ದೇವ್ರೆ. ಯಾಕಪ್ಪ ಇಷ್ಟು ಬೇಗ ಸಡನ್ ಕಿತ್ಕೊಂಡ್ಬಿಟ್ಟೆ ಅಂತ ತುಂಬ ದುಃಖ ಆಗುತ್ತೆ. ಆಂಟಿ ಆಗಲಿ ಅಣ್ಣ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ಸೋರು ನಮ್ಮನ್ನ, ಯಾರೇ ಆಗಲಿ. ಆಮೇಲೆ ಯಾವಾಗಲೇ ಆಗಲಿ ನಮ್ಮ ಮನೆಗೆ ಬಂದಂಗೆಲ್ಲ ಮಗಳು ಏನು ಒತ್ತಿದ್ದಾಳೆ, ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ಏನು ಎತ್ತ ಅಂತ ಆಗಲಿ, ಹೆಂಗಿದೆ ಪರಿಸ್ಥಿತಿ, ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ರು. ನಮ್ಮಪ್ಪನೂ ಅವರು ಚಿಕ್ಕ ಹುಡುಗರಿಂದನೂ ನಮ್ಮಪ್ಪ ರಾಜಕೀಯ ಮಾಡ್ಕೊಂಬಂದರು. ಈಗ ಎಲ್ಲ ಬರೀ ಕಾಂಗ್ರೆಸ್ಸು JDS BJP ಅಂತ ಮಾತಾಡ್ತಾರೆ. ಅಂದರೆ ಇದು ಮನುಷ್ಯ ಬಂದು ಅಂತಂದರೆ ಮನುಷ್ಯ ಆಗಲಿ, ಈಗ ಯಾರೇ ಆಗಲಿ ಮನುಷ್ಯ ಅಂತ ಅಂದರೆ ಎಲ್ಲರೂ ಒಂದೇ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಸತ್ತಾರೆ ಅಂತ ಅಂದಮೇಲೆ ಆ ಒಬ್ಬ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ ತುಂಬ ಹರ್ಟ್ ಆಗುತ್ತೆ. ಅಂದರೆ ಆ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಆಂಟಿ ಆಗಲಿ ಅಣ್ಣ ಆಗಲಿ ಅವ್ರಿಗೆ ಯಾವುದೇ ಥರ ನೋವು ಕೊಡೋದಾಗಲಿ ಮತ್ತೆ ಮಾಡಬೇಡಿ ಅಂತ. ಆ ದೇವ್ರಿಗೆ ಕಣ್ಣನ್ನೋದೇ ಇಲ್ಲ. ತುಂಬ ಜನನೂ ಎಲ್ಲ ಹಿಂಗೆ ಮಾಡ್ತಾನೆ. ತುಂಬ ಥ್ಯಾಂಕ್ಸ್. ಒಂದು ಆಶಾಕಿರಣವಾಗಿ ಈ ಜಿಲ್ಲೆಯ ಈ ತಾಲೂಕಿನ MLA ಆಗಿ ಆಯ್ಕೆಯಾಗಿ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿ ಆನಂತರ 2ನೇ ಬಾರಿ ಸಾಂಘಿಕ ಮತ್ತು ಯೋಜನೆಯ ಸಚಿವರಾಗಿ ಅವರು ಈ ನಮ್ಮ ಹಿರಿಯೂರಿನ ತಾಲೂಕನ್ನು ಅಭಿವೃದ್ಧಿಯ ಅಧಿಕಾರರು, ಶಿಕ್ಷಣ ಪ್ರೇಮಿಗಳು ಹಾಗೂ ದೀನದಲಿತರ ಆಶಾಕಿರಣವಾಗಿ ಸುಮಾರು 18 ವರ್ಷಗಳ ಕಾಲ ನಮ್ಮ ಹಿರಿಯೂರನ್ನು ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಅವರ ಒಂದು ಏನು ನಾಯಕತ್ವವನ್ನು ಸರ್ವ ಜನಾಂಗದವರೂ ಕೂಡ ಪ್ರೀತಿಸ್ತಾ ಇದ್ದರು. ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಏನು 224 ಕ್ಷೇತ್ರಗಳಲ್ಲಿ ಇವರು ಬಹಳ ಅತ್ಯಂತ ವಿಭಿನ್ನವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ರು. ಎಲ್ಲ ರೀತಿಯ ಒಂದು ಸಹಕಾರವನ್ನು, ವೈಯಕ್ತಿಕವಾಗಿ ಸಹಕಾರವನ್ನು ನೀಡಿದಂಥ ಒಂದು ಏನಾದರೂ MLA ಅಂತಂದರೆ ನಮ್ಮ ಸುಧಾಕರ್ ಸಾಹೇಬರು. ಅವರು ಈ ದಿನ ನಮ್ಮನ್ನು, ಈ ಕ್ಷೇತ್ರವನ್ನು, ನಮ್ಮನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಮತ್ತು ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ದೇವರು ನೀಡಲಿ ಅಂತ ನಾನಾದರೂ ಕೂಡ ಭಾವಿಸಿ ಧನ್ಯವಾದ. ಡಾಕ್ಟರ್ ಸುಜಾತ, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಬಗರ್ ಹುಕುಂ ಕಮಿಟಿ ಸದಸ್ಯರು, ಹಿರಿಯೂರು. ಸರ್, ಈ ದಿನ ಕಾಂಗ್ರೆಸ್ ಪಕ್ಷದ ಮತ್ತು ಹಿರಿಯೂರು ತಾಲೂಕಿನ ಕಾರ್ಯಕರ್ತರಿಗೆ ಬರಸಿಡಿಲು ಬಡಿದಂತಹ ಮತ್ತು ಈ ದಿನ ಅತ್ಯಂತ ಚಿತ್ರದುರ್ಗ ಜಿಲ್ಲೆಯ ಕಾರ್ಯಕರ್ತರು ನೋವಿನಲ್ಲಿರ್ತಕ್ಕಂಥ ದಿನ. ಸುಧಾಕರ್ ಅವರು ವರ್ಣರಂಜಿತ ರಾಜಕಾರಣಿಯಾಗಿ ಸಹಕಾರ, ಶಿಕ್ಷಣ ಮತ್ತು ಜೊತೆಯಲ್ಲೇ ಅಭಿವೃದ್ಧಿಯನ್ನು ಕೊಂಡೊಯ್ಯುವಂತಹ ಕಾರ್ಯಕರ್ತರನ್ನು, ಎಲ್ಲ ಜಾತಿ ಎಲ್ಲ ಜನಾಂಗದ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ಳೋದ್ರ ಜೊತೆಗೆ ಎಲ್ಲ ಜಾತಿ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಸರ್ಕಾರದಿಂದ ಫೀಸ್ಗಳನ್ನು ಕಟ್ಟಿಸ್ತಕ್ಕಂಥದ್ದು, ಕಡಿಮೆ ಮಾಡಿಸ್ತಕ್ಕಂಥದ್ರ ಜೊತೆಯಲ್ಲಿ ಕೈಲಾದ ತಮ್ಮ ವ್ಯವಹಾರದಿಂದ ಬಂದಂಥ ದುಡಿಮೆಯ ಪರಿಶ್ರಮದ ದುಡ್ಡಲ್ಲಿ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ದಾನ ಮಾಡಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿ 320 ಹಳ್ಳಿಗಳಲ್ಲಿನ ದೇವಸ್ಥಾನಗಳಿಗೆ ಸರ್ಕಾರದ ಅನುದಾನದ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ